ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ವಿಶೇಷವಾದ ಸೈಡ್ ಡಿಶನ್ನು ಮಾಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಾವಿನಕಾಯಿ, ಕಡಲೆಬೇಳೆ, ಮೇನು. ಮಾವಿನಕಾಯಿ ಯಾವುದಾದ್ರೂ ಓಕೆ, ತೋತಾಪುರಿ ಅಥವಾ ಹುಳಿ ಮಾವಿನಕಾಯಿ ಆದರೂ ಓಕೆ. 1 ಕಪ್ ಕಡಲೆಬೇಳೆನ ನೆನೆಸ್ಬಿಟ್ಟು ನೀರಿಲ್ದಂಗೆ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಸಕ್ಕರೆ, ಕರಿಬೇವು, ಇಂಗು, ಸಾಸಿವೆ. ಕರಿಬೇವು, ಇಂಗು ಮತ್ತು ಸಾಸಿವೆ ಒಗ್ಗರಣೆಗೆ. ಉಳಿದೆಲ್ಲ ಪದಾರ್ಥ ರುಬ್ಬೋದಕ್ಕೆ ಹಾಕೋಣ. ಮಾವಿನಕಾಯಿನ ತುರಿದಿಟ್ಕೊಂಡು, ಕಡಲೆಬೇಳೆ ನೆನೆಸಿರೋದು ನೀರಿರಬಾರ್ದು, ಒಂಚೂರು ಕೂಡ ನೀರಿರಬಾರ್ದು. ಅದನ್ನ ಕಂಪ್ಲೀಟ್ ಡ್ರೈನ್ ಮಾಡಿ ಮಾಡೋಕ್ಕೆ ಮುಂಚೆ ಇಟ್ಕೊಂಬಿಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ, ಮೊದಲು ಕಡಲೆಬೇಳೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ತರಿಯಾಗಿ ರುಬ್ಬಬೇಕು, ಸ್ವಲ್ಪನೂ ನೀರನ್ನ ಬಳಸಬಾರ್ದು. ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು ಮತ್ತು ಸಕ್ಕರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರುಬ್ಬೋದಕ್ಕೆ ಹಾಕಿ. ಅರಿಶಿನ ಪುಡಿ ಇವಾಗ ಬೇಕಾದರೂ ಹಾಕ್ಬೋದು, ಆಮೇಲೆ ಬೇಕಾದರೂ ಮಿಕ್ಸ್ ಮಾಡ್ಬೋದು. ಫಸ್ಟು ಕಡಲೆಬೇಳೆನ ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕಬಾರ್ದು, ಮರಿಬೇಡಿ. ನೋಡಿ, ಇಷ್ಟಾದರೆ ಸಾಕು, ಕಂಪ್ಲೀಟ್ ರುಬ್ಬಬೇಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ 3/4 ಭಾಗ ತುರಿದಿಟ್ಟಿರೋ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ. ಅದನ್ನು ಕೂಡ ಪಲ್ಸ್ ಮೋಡಲ್ಲಿ ರುಬ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಉಳಿದಿರೋ ಮಾವಿನಕಾಯಿ ತುರಿ ಇರುತ್ತಲ್ಲ, ಅದನ್ನು ಅದಕ್ಕೆ ಸೇರಿಸ್ಕೊಂಬಿಡೋಣ. ಸೇರಿಸಿ ಉಪ್ಪು ಸಕ್ಕರೆ ಇವಾಗ ನೋಡ್ಕೊಳ್ಳಿ, ಸರಿ ಇದೆಯಾ, ಇನ್ನೂ ಏನಾದರೂ ಬೇಕಾ ನೋಡಿಕೊಂಡು ಹೆಚ್ಚು ಕಡಿಮೆ ನಿಮ್ಮ ಅಳತೆಗೆ ಅನುಕೂಲವಾಗಿ ನೀವು ಮಾಡ್ಕೊಳ್ಳಿ. ಇವಾಗ ಅರಿಶಿನ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ರುಬ್ಬುವಾಗ ಬೇಕಾದರೂ ಸೇರಿಸ್ಬೋದು, ನಾನು ಹೇಳಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೊದಲು ಸಾಸಿವೆ ಹಾಕಿ, ಸೀದಬಾರ್ದು, ನೋಡ್ಕೊಳ್ಬೇಕು ಹುಷಾರಾಗಿ, ತುಂಬ ಜಾಗರೂಕತೆಯಿಂದ ಒಗ್ಗರಣೆ ನೋಡ್ಕೊಳ್ಳಿ. ಚಟಪಟ ಅಂದಮೇಲೆ ಸಾಸಿವೆ, ಗ್ಯಾಸ್ನ ಆಫ್ ಮಾಡಿಕೊಂಡು ಇಂಗು ಮತ್ತು ಕರಿಬೇವನ್ನು ಹಾಕೋಣ. ಇವಾಗ ಇಂಗು ಮತ್ತು ಕರಿಬೇವನ್ನು ಹಾಕಿ ಅದನ್ನು ಮಾಡಿಟ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಮತ್ತು ಮಾವಿನಕಾಯಿ ಚಟ್ನಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ನೀವು ಕಾಯಿ ತುರಿ ಕೂಡ ಹಾಕ್ಕೋಬೋದು. ರುಬ್ಬುವಾಗಲಾದರೂ ಹಾಕಿ, ಬೇಕಿದ್ದರೆ ಮೇಲೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಅದನ್ನು ಕೂಡ ಹಾಕ್ಬೋದು. ಆದರೆ ನಮಗೆ ಮಾವಿನಕಾಯಿ ಟೇಸ್ಟೇ ಇಷ್ಟ, ಅದಕ್ಕೋಸ್ಕರ ನಾನಿವತ್ತು ಹಾಕಿಲ್ಲ. ನೋಡಿ, ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ. ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಇದನ್ನು ಮಾಡ್ತಾನೇ ಇರ್ತೀವಿ ನಾವು. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ. ಥ್ಯಾಂಕ್ ಯು.